ಮತ್ತೊಮ್ಮೆಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1129 ಆಗುತ್ತೆ ಮತ್ತು ಮೇ 2026ರ 7ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಮೇ 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 7 ಆಗುತ್ತೆ. ಹಾಗಾದರೆ ಮೊದಲ ಪ್ರಶ್ನೆ ಏನಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿದಂತೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ 37ಕ್ಕೆ ಹೆಚ್ಚಿಸುವ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಸಂಖ್ಯೆ ತಿದ್ದುಪಡಿ ಸುಗ್ರೀವಾಜ್ಞೆ 2026 ಜಾರಿಗೆ ತಂದಿದ್ದಾರೆ. ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು promulgated the Supreme Court Number of Judges Amendment Ordinance 2026, increasing the strength of the Supreme Court judges to 37, excluding the Chief Justice of India. ಈಗ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನು ಬಿಟ್ಟರೆ 33 ನ್ಯಾಯಮೂರ್ತಿಗಳು ಅಥವಾ ನ್ಯಾಯಾಧೀಶರು ನಮ್ಮ ಸುಪ್ರೀಂ ಕೋರ್ಟಲ್ಲಿದ್ದಾರೆ. ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯಾಬಲ ಎಷ್ಟು ಅಂತ ಹೇಳಿದ್ರೆ ಯಾವಾಗಲೂ 33+1 ಅಂತ ಹೇಳ್ತಾ ಇದ್ವಿ. ಯಾಕಂದರೆ 33 ನ್ಯಾಯಾಧೀಶರು ಮತ್ತು ಒಬ್ಬರು ಮುಖ್ಯ ನ್ಯಾಯಾಧೀಶರು. 33 ನ್ಯಾಯಾಧೀಶರ ಸಂಖ್ಯೆಯನ್ನು 33ರಿಂದ +4 ಮಾಡಿ 37ಕ್ಕೆ ಏರಿಸಲು ಇವತ್ತು ಆರ್ಡಿನೆನ್ಸನ್ನು ಸಹಿ ಮಾಡಿದರೆ ದ್ರೌಪದಿ ಮುರ್ಮುರವರು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ. ಹಾಗಾದರೆ 37+1 ಒಟ್ಟಾರೆ 38 ಆಗುತ್ತೆ. ಸಂಖ್ಯೆ ನೆನ್ಪಿಟ್ಟಿರಬೇಕು. ಯಾವಾಗಲೂ ಇಲ್ಲಿ CJI ಅವರನ್ನು ಹೊರತುಪಡಿಸಿ ಎಷ್ಟು ಅಂತ ಕೇಳಿದರೆ 37. ಅರ್ಥ ಮಾಡ್ಕೊಳ್ರಿ. ಮತ್ತಿದು ಇನ್ನು ನಮ್ಮ ಸಂಸತ್ತಿನಿಂದ ಅನುಮೋದನೆಗೆ ಒಳಪಡಬೇಕಾಗತ್ತೆ, ಒಪ್ಪಿಗೆಯನ್ನು ಪಡಿಬೇಕಾಗತ್ತೆ. ಈಗ ಸದ್ಯ ಇದು ಸುಗ್ರೀವಾಜ್ಞೆ 6 ತಿಂಗಳವರೆಗೆ ಇದರ ಒಂದು ವ್ಯಾಲಿಡಿಟಿ ಇರುತ್ತೆ. ಅದಾದಮೇಲೆ ಇದು ಲೋಕಸಭೆ ಒಳಗಡೆ ಅಥವಾ ರಾಜ್ಯಸಭೆ ಒಳಗಡೆ ಅಥವಾ ನಮ್ಮ ಸಂಸತ್ತಿನ ಒಳಗಡೆ ಪಾಸ್ ಆಗಬೇಕಾಗತ್ತೆ. ಅಂದರೆ ಸರ್ಕಾರ ಆ ಒಂದು ಕಾಯ್ದೆಯನ್ನು ಮಂಡಿಸಬೇಕು, ಅದು ಒಪ್ಪಿಗೆ ಆಗಬೇಕು, ನಂತರ ನಮ್ಮ ರಾಷ್ಟ್ರಪತಿಗಳ ಅಂಕಿತ ಬೀಳೋದ್ರೊಂದಿಗೆ ಅದು ಕಾಯ್ದೆಯಾಗಿ ಮಾರ್ಪಾಡಾಗುತ್ತೆ. ಅಲ್ಲಿವರೆಗೆ ಇದು 37+1 ಸುಗ್ರೀವಾಜ್ಞೆಯಾಗಿರುತ್ತೆ. ಒಂದು ವೇಳೆ ಅದು ಪಾಸ್ ಆಗದೆ ಹೋದರೆ ವಾಪಸ್ 33+1ಗೆ ಇಳಿಯುತ್ತೆ. ಇದೆಲ್ಲವೂ ಗಮನ ಹರಿಸಿಬಿಡಬೇಕು. ಓಕೆ, ಸೊ ಮುಂದೆ ಏನೇನು ಬದಲಾವಣೆಗಳಾಗ್ತವೆ ಅದೆಲ್ಲವನ್ನು ನಾವು ಕರೆಂಟ್ ಅಫೇರ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಬನ್ನಿ, ಹಾಗಾದರೆ ಏನಿದೆ ಸದ್ಯದ ಪ್ರಸ್ತುತ ನ್ಯೂಸ್ ಅಂದರೆ, ಸುಪ್ರೀಂ ನ್ಯಾಯಮೂರ್ತಿ ಸಂಖ್ಯೆ 38ಕ್ಕೆ. ಕನ್ಫ್ಯೂಸ್ ಆಗಬಾರ್ದು. 37+1 38 ಅನ್ಕೊಂಬಿಡ್ರಿ. ಈಗ ಎಷ್ಟಿದೆ? 33+1 34 ಇದೆ. ಹಾಗಾದರೆ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ? 4 ನ್ಯಾಯಾಧೀಶರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದು ಗಮನಿಸಬೇಕಷ್ಟೇ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 33ರಿಂದ 38ಕ್ಕೆ ಅಂದರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿದಂತೆ ತ್ವರಿತವಾಗಿ ಹೆಚ್ಚಿಸಲು ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದೆ. ಈ ಕುರಿತು ಸಂಸತ್ತಿನಲ್ಲಿ ಮಸೂದೆ ಮಂಡಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಮೇ 5ರಂದು ನಿರ್ಧಾರ ತೆಗೆದುಕೊಂಡಿತ್ತು. ಅದರ ಬೆನ್ನಲ್ಲೇ ಸುಗ್ರೀವಾಜ್ಞೆ ಕೂಡ ಈಗ ಹೊರಡಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಸುಗ್ರೀವಾಜ್ಞೆ 2026 ಎಂದು ಕರೆಸಿಕೊಳ್ಳುವ ಈ ಒಂದು ಸುಗ್ರೀವಾಜ್ಞೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಸಹಿಯನ್ನು ಹಾಕಿದ್ದಾರೆ. ಆದಾಗ್ಯೂ ಕೂಡ 6 ತಿಂಗಳ ಒಳಗೆ ಈ ಸುಗ್ರೀವಾಜ್ಞೆ ಸಂಸತ್ತಿನಲ್ಲಿ ಅಂಗೀಕಾರ ಪಡೆಯಬೇಕಾಗುತ್ತದೆ. ಇಲ್ಲದೇ ಇದ್ರೆ ಇದು ರದ್ದಾಗುತ್ತದೆ. ಜುಲೈನಲ್ಲಿ ಮಳೆಗಾಲದ ಅಧಿವೇಶನ ನಡೆಯುವ ಸಾಧ್ಯತೆ ಇದ್ದು ಆ ಸಂದರ್ಭದಲ್ಲಿ ಆದರೆ ಈ ಸುಗ್ರೀವಾಜ್ಞೆಯನ್ನು ತುರ್ತಾಗಿ ತರುವ ಅಗತ್ಯವೇನಿತ್ತು ಎಂಬುದು ಸ್ಪಷ್ಟವಾಗಿಲ್ಲ. ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಳವು ತ್ವರಿತ ಮತ್ತು ಪರಿಣಾಮಕಾರಿ ನ್ಯಾಯವನ್ನು ಖಾತರಿಪಡಿಸುತ್ತದೆ ಅಂತ ಕೇಂದ್ರ ಸರ್ಕಾರ ಈ ಹಿಂದೆ ಕೂಡ ಹೇಳಿತ್ತು. ಸಂವಿಧಾನವು ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರೆ 7 ನ್ಯಾಯಮೂರ್ತಿಗಳಿಗೆ ಅವಕಾಶ ನೀಡಿದ್ದರೂ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ರ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 10ಕ್ಕೆ ಏರಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಈ ಕಾಯ್ದೆಗೆ ಹಲವಾರು ಬಾರಿ ತಿದ್ದುಪಡಿಯನ್ನು ಮಾಡ್ತಾ ಹೋದರು. ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 1+7 ಇತ್ತಂತೆ. ನಮ್ಮ ಒಟ್ಟಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಒಬ್ಬರು 7 ನ್ಯಾಯಮೂರ್ತಿಗಳಿಗೆ ನಮ್ಮ ಮೂಲ ಸಂವಿಧಾನ ಅವಕಾಶ ಮಾಡಿಕೊಟ್ಟಿತ್ತಂತೆ. ನಂತರ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ 1956ರ ಪ್ರಕಾರ 10ಕ್ಕೆ ಏರಿಸಲಾಯಿತಂತೆ. ನಂತರ ಕಾಲಕ್ಕೆ ಹಲವಾರು ಬದಲಾವಣೆಗಳನ್ನು ತಂದು ಇವತ್ತು ಮತ್ತೊಂದು ಬದಲಾವಣೆಗೆ ತೆರೆದುಕೊಳ್ತಾ ಇದೆ. ಈ ಕಾಯ್ದೆಗೆ ಹಲವು ಬಾರಿ ತಿದ್ದುಪಡಿಗಳಾಗಿದ್ದು 1960ರಲ್ಲಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು 13ಕ್ಕೆ, 1977ರಲ್ಲಿ 17ಕ್ಕೆ, 1986ರಲ್ಲಿ 25ಕ್ಕೆ, 2008ರಲ್ಲಿ
30ಕ್ಕೆ, 2019ರಲ್ಲಿ 33ಕ್ಕೆ ಹೆಚ್ಚಿಸಲಾಗಿತ್ತು. ಈಗ 2026ರಲ್ಲಿ 37ಕ್ಕೆ ಹೆಚ್ಚಿಸ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಸದ್ಯಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನ್ಯೂಸ್ ಪ್ರಕಾರ. ಇದು ನಿಜವಾಗಿಯೂ 1963ರಲ್ಲಿ 13 ಜನ ಸಂಖ್ಯೆ ಏರಿತ ಇದೆಲ್ಲವನ್ನ ಒಂದು ವೇಳೆ ಇದು ಕಾಯ್ದೆಯಾಗಿ ಮಾರ್ಪಾಡಾದಾಗ ಇನ್ನೂ ಹೆಚ್ಚಿನ ಎಫರ್ಟ್ ಹಾಕಿ ಇನ್ನೂ ಹೆಚ್ಚಿನ ಮಾಹಿತಿ ತರೋಣ. ಸದ್ಯಕ್ಕೆ ಈಗ ಸುಗ್ರೀವಾಜ್ಞೆ ಇರೋದ್ರಿಂದ ಇಷ್ಟು ಮಾಹಿತಿ ಸಾಕು ಅಂತ ನನ್ನ ಭಾವನೆ. ಸುಪ್ರೀಂ ಜಸ್ಟಿಸ್ ಸಂಖ್ಯೆ 38ಕ್ಕೆ. ಈ 37, 38 ಕನ್ಫ್ಯೂಸ್ ಆಗಬೇಡ್ರಿ, ನಿಮಗೆ ಕ್ಲಾರಿಟಿ ಇರಬೇಕು. ಈ ಮುನ್ನ 2019ರಲ್ಲಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳ ಸಂಖ್ಯೆಯನ್ನು 31ರಿಂದ 34ಕ್ಕೆ ಹೆಚ್ಚಿಸಲಾಗಿತ್ತು. 31ರಿಂದ 33ಕ್ಕೆ ಹೆಚ್ಚಿಸಲಾಗಿತ್ತು ಅಂದರೂ ಅಷ್ಟೇನೆ, ಯಾಕಂದರೆ +1 ಮಾಡ್ಕೊಳ್ಳೇಬೇಕು. ಓಕೆ, ಸುಪ್ರೀಂ ಕೋರ್ಟ್ ಸ್ಟ್ರೆಂತ್ ಇನ್ಕ್ರೀಸ್ಡ್ ಟು 37 judges, excluding Chief Justice of India. The ordinance was issued under the Article 123 of the Constitution of India, 34 to 38, including the Chief Justice of India. ಯಾಕೆ ಉದ್ದೇಶ ಏನು, ಪರ್ಪಸ್ ಆಫ್ ದ ಮೂವ್ ಏನಿದೆ ಅಂದರೆ, ಈಗ ಸಾಕಷ್ಟು ಕೇಸ್ಗಳು ಪೆಂಡಿಂಗ್ ಇದ್ದಾವೆ. ಆ ಪೆಂಡಿಂಗ್ ಇರ್ತಕ್ಕಂಥ ಕೇಸಸ್ಗಳನ್ನ ಕ್ಲಿಯರ್ ಮಾಡಬೇಕು ಅಂದರೆ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅನ್ನೋ ಉದ್ದೇಶ ಇದೆ ಅಷ್ಟೇ, ಅಥವಾ ಸದ್ಯಕ್ಕಂತೂ ಅದು ಕಾಣ್ತಾ ಇದೆ. ಸೊ 33 to 37. ಆರ್ಟಿಕಲ್ 124(1) ಏನು ಹೇಳುತ್ತೆ? ಸೊ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಆ್ಯಕ್ಟ್ 1956ಗೆ ತಿದ್ದುಪಡಿಯನ್ನು ತರ್ತಾ ಇದ್ದಾರೆ ಕಾಲಕ್ಕೆ. ಆರ್ಟಿಕಲ್ 145 empowers the Supreme Court to make rules governing the functioning and procedure of bench composition. Why is this decision is important? By 2026, Supreme Court will have a backlog of over 80,000 cases. ಹಾಗಾಗಿ ಅವುಗಳನ್ನು ಕ್ಲಿಯರ್ ಮಾಡಬೇಕಾದ್ರೆ ನಮಗೆ ಸ್ಟ್ರೆಂತ್ ಜಾಸ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಇಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಒಟ್ಟಾರೆಯಾಗಿ ಆರ್ಟಿಕಲ್ 124ರ ಪ್ರಕಾರ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದೆ. 33 ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಪ್ಲಸ್ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳಂದಾಗ ಒಟ್ಟು 34 ನ್ಯಾಯಾಧೀಶರು. ಮೊದಲನೇರವರು HJ ಕಾನಿಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, 52ನೇರವರು ಭೂಷಣ್ ರಾಮಕೃಷ್ಣ ಗವಾಯಿ BR ಗವಾಯಿ, 53ನೇರವರು ಮತ್ತು ಪ್ರಸ್ತುತ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಜಸ್ಟಿಸ್ ಸೂರ್ಯಕಾಂತ್ ಅವರು. ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿಯೂ ಕಾರ್ಯನಿರ್ವಹಿಸಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಏಕೈಕ ನಿದರ್ಶನ ಮೊಹಮ್ಮದ್ ಹಿದಾಯತ್ ಉಲ್ಲಾರವರು ಇಂಥ ಒಂದು ಅವಕಾಶವನ್ನು ಪಡೆದಿದ್ದರು. ಮತ್ತು ಕೊಲೇಜಿಯಂ ಅಂತಕ್ಕಂಥ ವ್ಯವಸ್ಥೆ ಕೂಡ ಇರುತ್ತೆ. ನಮ್ಮ ಯಾರು ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೋ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಧೀಶರ ನೇಮಕಾತಿ ಮತ್ತು ವರ್ಗಾವಣೆ ಸಮಿತಿ ಇರುತ್ತೆ, ಅದನ್ನು ಕೊಲೇಜಿಯಂ ಅಂತ ಕರಿತೀವಿ. ಓಕೆ, ಫೈನ್. ಕ್ವಶನ್ ನಂಬರ್ 2. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಜಾಗತಿಕ ಅನಿಶ್ಚಿತತೆಗಳು ಮತ್ತು ಆರ್ಥಿಕ ಆಘಾತಗಳನ್ನು ಉಲ್ಲೇಖಿಸಿ ವಿಶ್ವಸಂಸ್ಥೆಯು 2026ರ ಭಾರತದ GDP ಬೆಳವಣಿಗೆಯ ಮುನ್ಸೂಚನೆಯನ್ನು ಅದರ ಇಂದಿನ ಅಂದಾಜು 6.6ರಿಂದ 6.4ಕ್ಕೆ ಪರಿಷ್ಕರಿಸಿದೆ. ಇದರರ್ಥ ನೋಡ್ರಿ, ಈ US ಇಸ್ರೇಲ್ ಇರಾನ್ ವಾರ್ ಏನಿದೆ ಅದು ಕೇವಲ ಭಾರತವನ್ನಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ದೇಶಗಳಿಗೂ ಒಡೆತಾಗಿದೆ. ಹಾಗಾಗಿ ಹಿಂದೆ ಏನು ವಿಶ್ವಸಂಸ್ಥೆ ಭಾರತದ GDP ಬೆಳವಣಿಗೆ ಈ ಒಂದು 2026ನೇ ಆರ್ಥಿಕ ವರ್ಷದಲ್ಲಿ ಒಟ್ಟು 6.6ರಷ್ಟು ಬೆಳವಣಿಗೆ ಹೊಂದಬಹುದು ಅಂತೇನು ಅಂದಾಜು ಮಾಡಿತ್ತು, ಅದನ್ನು ತಾನೇ ಪರಿಷ್ಕರಣೆ ಮಾಡ್ತಾ ಇದೆ ಮತ್ತು 6.4ಕ್ಕೆ ಇಳಿಸ್ತಾ ಇದೆ ಅನ್ನೋದು ಗಮನಿಸಬೇಕಾಗುತ್ತೆ. The United Nations revised India's GDP growth forecast for 2026 to 6.4% from its earlier projection of 6.6%, citing the global uncertainties and economic shocks arising from the ongoing West Asia crisis. ಏನಿದೆ, ಭಾರತದ ಆರ್ಥಿಕತೆಯ ಬೆಳವಣಿಗೆ 6.4ರಷ್ಟು ಇರಬಹುದು ವಿಶ್ವಸಂಸ್ಥೆ ಹೇಳ್ತಾ ಇದೆ. GDP ಬೆಳವಣಿಗೆ ಅಂದಾಜು ಇಳಿಕೆ ಮಾಡ್ತಾ ಇದೆ. ಭಾರತದ ಅರ್ಥವ್ಯವಸ್ಥೆಯ 2026ರ ಬೆಳವಣಿಗೆ ದರದ ಅಂದಾಜನ್ನು ವಿಶ್ವಸಂಸ್ಥೆಯು 6.4ಕ್ಕೆ ತಗ್ಗಿಸಿದೆ. ಇದು ಈ ಹಿಂದಿನ ಅಂದಾಜಾಗಿದ್ದ 6.6ಕ್ಕೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ. ಕಾರಣ ಏನು? ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಕಾರಣದಿಂದಾಗಿ ಜಾಗತಿಕ ಅರ್ಥವ್ಯವಸ್ಥೆಗೆ ಬಿದ್ದಿರ್ತಕ್ಕಂಥ ಏಟಾಗಿರ್ಬೋದು ಅಥವಾ ಹಲವಾರು ಅನಿಶ್ಚಿತತೆಗಳು, ಇದರಿಂದ ಭಾರತದ ಒಟ್ಟಾರೆ ಬೆಳವಣಿಗೆ ದರ ಕೂಡ ಕಡಿಮೆ ಆಗುತ್ತೆ. ಇದನ್ನು ವಿಶ್ವಸಂಸ್ಥೆ ಅಂಗಸಂಸ್ಥೆ ಆಗಿರ್ತಕ್ಕಂಥ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆ UNDESC ಅವರು ಬಿಡುಗಡೆ ಮಾಡಿರ್ತಕ್ಕಂಥ ವರದಿ ಪ್ರಕಾರ ಗೊತ್ತಾಗ್ತಾ ಇದೆ.
ಆಗ ನೋಡ್ಕೊಂಡ್ರೆ ಜಗತ್ತಿನ ಅನೇಕ ಆರ್ಥಿಕ ವ್ಯವಸ್ಥೆಗಳು ಇವತ್ತು ಕುಸಿತಾ ಇದ್ದಾವೆ. ಅನೇಕ ಅಲ್ಲ, ಎಲ್ಲವೂ ಕೂಡ. ಅದರಲ್ಲಿ ಭಾರತವೂ ಕೂಡ ಒಂದಾಗಿದೆ. ಆದರೆ ಕುಸಿದರೂ ಕೂಡ ಎಲ್ಲ ದೇಶಗಳನ್ನು ಕಂಪೇರ್ ಮಾಡಿದಾಗ GDP ಬೆಳವಣಿಗೆ ದರ ಭಾರತದಲ್ಲಿ ಹೆಚ್ಚಿದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಯುದ್ಧವು ಜಾಗತಿಕ ಆರ್ಥಿಕತೆಗೆ ಇನ್ನೊಂದು ಪೆಟ್ಟು ಕೊಟ್ಟಿದೆ. ಬೆಳವಣಿಗೆ ದರವನ್ನು ತಗ್ಗಿಸಿದೆ, ಅನಿಶ್ಚಿತತೆಯನ್ನು ಹೆಚ್ಚು ಮಾಡಿದೆ, ಹಣದುಬ್ಬರ ಜಾಸ್ತಿ ಆಗ್ತಕ್ಕಂಥ ಅಪಾಯ ಉಂಟು ಮಾಡಿದೆ ಅಂತ ವರದಿ ಹೇಳ್ತಾ ಇದೆ. ಅಂದಾಜು ಇಳಿಕೆ ಮಾಡಲಾಗಿದ್ದರೂ ಕೂಡ ಜಗತ್ತಿನ ಪ್ರಮುಖ ಅರ್ಥವ್ಯವಸ್ಥೆಗಳ ಪೈಕಿ ಅತ್ಯಂತ ವೇಗದ ಬೆಳವಣಿಗೆ ಕಾಣುವ ದೇಶಗಳ ಸಾಲಿನಲ್ಲಿ ಭಾರತಕ್ಕೆ ಸ್ಥಾನ ಇದ್ದೇ ಇರಲಿದೆ. 2027ರಲ್ಲಿ ದೇಶದ ಬೆಳವಣಿಗೆ ದರವು 6.6 ಮಟ್ಟಕ್ಕೇರಬಹುದು ಅಂತ ಅದರ ಮುಂದಿನ ವರ್ಷದ ಅಂದಾಜನ್ನು ಕೂಡ ಇದೇ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದೆ. ಏನಿಲ್ಲ, ಎಕ್ಸಾಮಲ್ಲಿ ಏನಾದರೂ ಯುನೈಟೆಡ್ ನೇಷನ್ಸ್ ಪ್ರಕಾರ ಭಾರತದ ಆರ್ಥಿಕ ಬೆಳವಣಿಗೆ ದರ 2026-27ನೇ ಸಾಲಿನಲ್ಲಿ ಎಷ್ಟಾಗಬಹುದು ಎಂದು ಅಂದಾಜಿಸಲಾಗಿದೆ ಅಂತ ಕೇಳಿದರೆ 6.4% ಸದ್ಯದ ನಂಬರ್ಸ್ ಪ್ರಕಾರ. ಗಮನಿಸಿ. ಹಾಗಾದರೆ ಯುನೈಟೆಡ್ ನೇಷನ್ಸ್ 24 ಅಕ್ಟೋಬರ್ 1945 ಸ್ಥಾಪನೆ. ಪ್ರಧಾನ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ಸಿಟಿಯಲ್ಲಿ. ಆಂಟೋನಿಯೋ ಗುಟೆರಸ್ ಅವರು ಸದ್ಯ 9th ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ನೇಷನ್ಸ್ ಇದ್ದಾರೆ ಮತ್ತು 2ನೇ ಅವಧಿಗೆ ಈ ಒಂದು ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಧಿಕೃತ ಭಾಷೆಗಳು 6 ಇದ್ದಾವೆ: ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್ ಆಗುತ್ತೆ. ವಿಶ್ವಸಂಸ್ಥೆಯು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಪ್ರಪಂಚದಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮತ್ತು ವಿವಿಧ ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆದರೆ ಈ ಉದ್ದೇಶ ಈಡೇರ್ತಾ ಇದೆಯಾ ಪ್ರಸ್ತುತ ದಿನಮಾನದಲ್ಲಿ ಅಂದರೆ ಯಾಕೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯುದ್ಧಗಳು ನಡೀತಾ ಇದ್ದರೆ ವಿಶ್ವಸಂಸ್ಥೆಯ ರೋಲು ಏನು ಅಷ್ಟು ಕಾಣ್ತಾ ಇಲ್ಲ. ಇತ್ತೀಚಿನ ಅಂದರೆ 2011ರಲ್ಲಿ ಸೌತ್ ಸುಡಾನ್ 193ನೇ ಸದಸ್ಯ ರಾಷ್ಟ್ರವಾಯಿತು ಮತ್ತು ಅಬ್ಸರ್ವರ್ ರಾಷ್ಟ್ರಗಳು 2 ಇದ್ದಾವೆ, ಒಂದು ಹೋಲಿಸಿ ಇನ್ನೊಂದು ಪ್ಯಾಲೆಸ್ಟೈನ್. ಇನ್ನು ವಿಟೋ ಪವರ್ ನೇಷನ್ಸ್ ಪದೇ ಪದೇ ಕೇಳ್ತಾ ಇರ್ತಾರೆ, ಭಾಳ ದಿನ ಆಯಿತು, ಒಂದ್ಸಲ ರಿವೈಸ್ ಮಾಡ್ಕೊಂಬಿಡೋಣ. ಚೀನಾ, ಫ್ರಾನ್ಸ್, ರಷ್ಯಾ. ಚೀನಾ, ಫ್ರಾನ್ಸ್, ರಷ್ಯಾ. UK, USA. ಚೀನಾ, ಫ್ರಾನ್ಸ್, ರಷ್ಯಾ. CFR, UK, USA. ಓಕೆ. ವಿಶ್ವಸಂಸ್ಥೆಯ 6 ಅಂಗಸಂಸ್ಥೆಗಳನ್ನು ನಾವು 6 ಆರ್ಗನ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಅಂತೀವಿ. ಅದರಲ್ಲಿ ಟ್ರಸ್ಟಿಶಿಪ್ ಕೌನ್ಸಿಲ್ ಏನಿದೆ ಇದು 1994ರಿಂದ ಇನ್ಆಕ್ಟಿವ್ ಆಗಿದೆ. ಅದು ಬಿಟ್ಟರೆ 5 ಆ್ಯಕ್ಟಿವ್ ಇರತಕ್ಕಂಥ 6 ಆರ್ಗನ್ಸಲ್ಲಿ 5 ಅಂದರೆ ಒಂದು ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆ, ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿ, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಎಕೋಸಾಕ್ ಅಂತ ಕರಿತೀವಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಮತ್ತು ನೆಕ್ಸ್ಟ್ 4th ಒನ್ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮತ್ತು ಸಚಿವಾಲಯ ಸೆಕ್ರೆಟರಿಯೇಟ್. ಸುಮ್ಮನೆ ಜಸ್ಟ್ ರಿವೈಸ್ ಇರಲಿ ಅನ್ನೋ ಉದ್ದೇಶ. ಇನ್ನು ಕ್ವಶನ್ ನಂಬರ್ 3, 12 ಸ್ನೇಹಪರ ರಾಷ್ಟ್ರಗಳನ್ನು ಒಳಗೊಂಡ ಬಹುಪಕ್ಷೀಯ ಮಿಲಿಟರಿ ವ್ಯಾಯಾಮ ಪ್ರಗತಿ 2026 ಮೇಘಾಲಯದ ಉಮ್ರಾಯ್ ಮಿಲಿಟರಿ ನಿಲ್ದಾಣದಲ್ಲಿ ಪ್ರಾರಂಭವಾಯಿತು. ಎಕ್ಸಸೈಸ್ ಪ್ರಗತಿ 2026 ಎ ಮಲ್ಟಿಲ್ಯಾಟ್ರಲ್ ಮಿಲಿಟರಿ ಎಕ್ಸಸೈಸ್ ಇನ್ವಾಲ್ವಿಂಗ್ 12 ಫ್ರೆಂಡ್ಲಿ ನೇಷನ್ಸ್ ಕಮೆನ್ಸ್ಡ್ ಎಟ್ ಉಮ್ರಾಯ್ ಮಿಲಿಟರಿ ಸ್ಟೇಷನ್ ಇನ್ ಮೇಘಾಲಯ. ಹಾಗಾದರೆ ಪ್ರಗತಿ 2026 ಅಂತಕ್ಕಂತಹ ಈ ಒಂದು ಮಿಲಿಟರಿ ಸಮರಾಭ್ಯಾಸವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದರೆ ಮೇಘಾಲಯದ ಉಮ್ರಾಯ್ ಮಿಲಿಟರಿ ಸ್ಟೇಷನಲ್ಲಿ. 1 ಪಾಯಿಂಟು. ಎರಡನೇದು ಎಷ್ಟು ದೇಶಗಳು ಭಾಗವಹಿಸಿದ್ವು ಅಂದರೆ ಭಾರತ ಸೇರಿದಂತೆ ಒಟ್ಟು 12, ಭಾರತ ಪ್ಲಸ್ 12 ಅಂದರೆ ಒಟ್ಟು 13 ದೇಶಗಳು. ಬನ್ನಿ ಹಾಗಿದ್ರೆ ಏನಿದೆ ಆರ್ಟಿಕಲ್. 13 ನೇಷನ್ ಮಿಲಿಟರಿ ಎಕ್ಸಸೈಸ್ ಕಮೆನ್ಸಸ್ ಇನ್ ಮೇಘಾಲಯ. A 13 nation military exercise began at the Umroi military station in Meghalaya. ಅಪಾರ್ಟ್ ಫ್ರಮ್ ಓಸ್ಟ್ ಇಂಡಿಯಾ ಅಂದರೆ ಭಾರತ ಆದ್ಯತೆಯ ರಾಷ್ಟ್ರವನ್ನು ಹೊರತುಪಡಿಸಿ 12 ಮಿತ್ರ ರಾಷ್ಟ್ರಗಳ ಸೇನೆಗಳು ಈ ಪ್ರಗತಿ 2026ರಲ್ಲಿ ಭಾಗವಹಿಸಿತು. ಯಾವ್ಯಾವ 12 ಅಂತ ನೋಡೋದಾದರೆ, 1 ಭೂತಾನ್, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮಾಲ್ಡೀವ್ಸ್, ಮಯನ್ಮಾರ್, ನೇಪಾಳ್, ಫಿಲಿಪೈನ್ಸ್, ಸೀಶೆಲ್ಸ್, ಶ್ರೀಲಂಕಾ ಮತ್ತು ವಿಯೆಟ್ನಾಂ. ನಮ್ಮ ಆಸಿಯನ್ ಕಂಟ್ರೀಸ್ ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ. ಭಾರತದ ನೆರೆಹೊರೆಯ ರಾಷ್ಟ್ರಗಳು ಕಾಣಿಸ್ತಾ ಇದ್ದಾವೆ. ಓಕೆ, ನೋಡ್ಬೋದು ಮಲ್ಟಿ ನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್ ಆಗುತ್ತೆ ಪ್ರಗತಿ 2026 ಇತ್ತೀಚೆಗೆ ಮೇಘಾಲಯದ ಉಮ್ರೋಯಲ್ಲಿ ನಡೆಯಲಾಗಿದೆ.
ನಡೆಸಿತ್ತು. 13 ನೇಷನ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗುತ್ತೆ. ಓಕೆ, ಇನ್ನು ಯಾವ್ಯಾವ ದೇಶಗಳು ಭಾಗವಹಿಸಿದ್ವು ಅವುಗಳ ಮ್ಯಾಪನ್ನು ಕೂಡ ನೋಡ್ಬೋದು. ಹಾಗಾದರೆ ಈ ಫೇಮಸ್ ಮಿಲಿಟರಿ ಎಕ್ಸಸೈಸಸ್ ಬಗ್ಗೆ, ಯಾವ ಎಕ್ಸಸೈಸು, ಯಾವ ಕಂಟ್ರೀಸು, ಯಾವ ಟೈಪ್, ಯಾವಾಗಲೂ ಆ ಪಟ್ಟಿಯನ್ನು ನೋಡ್ಕೊಳ್ತಾ ಇರ್ತೀವಿ. ಸೊ ನೋಡ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ ಹ್ಯಾಂಡ್ ಇನ್ ಹ್ಯಾಂಡು ಇಂಡಿಯಾ ಚೀನಾ ಇದೊಂದು ಭೂಸೇನೆ ನಡೆಸ್ತಕ್ಕಂಥ ಸಮರಾಭ್ಯಾಸವಾಗುತ್ತೆ. ಹಾಗೆ ಮಿತ್ರ ಶಕ್ತಿ, ಸಮುದ್ರ ಶಕ್ತಿ, ನೊಮ್ಯಾಡಿಕ್ ಎಲಿಫೆಂಟ್, ಟೈಗರ್ ಟ್ರಯಂಫ್, ಯುದ್ಧಾಭ್ಯಾಸ, ಎಕ್ಸಸೈಸ್ ಶಕ್ತಿ, ಗರುಡ, ವರುಣ, ಮಲಬಾರ್ ಎಕ್ಸಸೈಸ್, ಧರ್ಮ ಗಾರ್ಡಿಯನ್, ಸಂಪ್ರೀತಿ, ಬೊಂಗೋ ಸಾಗರ್, ಇಂದ್ರ. ಸೊ ಅವೆಲ್ಲ ಪಟ್ಟಿ ಇದೆ. ಮಿಲಿಟರಿ ಎಕ್ಸಸೈಸ್ ಮೇಲೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ವಿ. ಈಗ ಈ ಒಂದು ಪಟ್ಟಿಗೆ ಎಕ್ಸಸೈಸ್ ಪ್ರಗತಿ ಕೂಡ ಸೇರ್ಕೊಳ್ತಾ ಇದೆ. ಭಾರತ ಮತ್ತು ಬಹುರಾಷ್ಟ್ರಗಳು ಭೂಸೇನಾ ಮಲ್ಟಿ ನ್ಯಾಷನಲ್ ಆರ್ಮಿ ಎಕ್ಸಸೈಸ್ ಆಗುತ್ತೆ. ಕ್ವಶನ್ ನಂಬರ್ 4, ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದಾಗಿ ಏಪ್ರಿಲ್ 2026ರಲ್ಲಿ ಸಗಟು ಹಣದುಬ್ಬರವು 3.5 ವರ್ಷಗಳ ಗರಿಷ್ಠ ಮಟ್ಟವಾಗಿರ್ತಕ್ಕಂತಹ 8.3ಕ್ಕೆ ಏರಿದೆ. ಸಗಟು ಹಣದುಬ್ಬರ, ಮೊನ್ನೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಭಾಳ ಡೀಟೇಲ್ ಆಗಿ ಮಾತಾಡ್ತಾ ಇದ್ವಿ. ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು, ಮತ್ತೊಂದು CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸು ಎಷ್ಟು ಏರಿಕೆ ಆಗ್ತಾ ಇದೆ ಅಂದರೆ ಒಟ್ಟು 8.3ರಷ್ಟು ಇವತ್ತು ಏರಿಕೆ ಆಗಿದೆ. ಸರ್ ನಂಬರ್ ಕೇಳ್ತಾರಾ ಅಂತ ಕೇಳಿದರೆ ಸಾಮಾನ್ಯವಾಗಿ ನಂಬರ್ ಕೇಳಲ್ಲ, ಬಟ್ ಇದ್ರ ಮೇಲೆ ಬೇರೆ ಬೇರೆ ವಿಚಾರಗಳು ಪ್ರಶ್ನೆಗಳಾಗಿ ಬಂದಿರ್ತವೆ. ಹಾಗಾಗಿ ಅಟ್ಲೀಸ್ಟ್ ಒಂದು ಐಡಿಯಾ ಇರಬೇಕು ಏನಾಗ್ತಾ ಇದೆ ನಮ್ಮ ಇನ್ಫ್ಲೇಷನಲ್ಲಿ ಅಂತ. ಓಕೆ, ಹೋಲ್ಸೇಲ್ ಇನ್ಫ್ಲೇಷನ್ ಜಂಪ್ಸ್ ಟು 3.5 ಇಯರ್ ಹೈ, 8.3% in April 2026 ಡ್ಯೂ ಟು ದ ಕಾನ್ಫ್ಲಿಕ್ಟ್ ಆಫ್ ವೆಸ್ಟರ್ನ್ ಏಷ್ಯಾ. 42 ತಿಂಗಳ ಗರಿಷ್ಠಕ್ಕೆ ಹಣದುಬ್ಬರ ಏರ್ತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಪರಿಣಾಮ ಸಗಟು ಹಣದುಬ್ಬರ ಪ್ರಮಾಣದ ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ. ಸಗಟು ಹಣದುಬ್ಬರ ಪ್ರಮಾಣವು ಏಪ್ರಿಲಲ್ಲಿ 42 ತಿಂಗಳ ಗರಿಷ್ಠ ಮಟ್ಟವಾಗಿರ್ತಕ್ಕಂತಹ 8.3ಕ್ಕೇರಿದೆ. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಪರಿಣಾಮವಾಗಿ ಇಂಧನ ಬೆಲೆಯಲ್ಲಿ ಆಗಿರ್ತಕ್ಕಂತಹ ಏರಿಕೆಯು ಸಗಟು ಹಣದುಬ್ಬರ ಪ್ರಮಾಣದ ಹೆಚ್ಚಳಕ್ಕೆ ಮುಖ್ಯ ಕಾರಣವಾಗಿದೆ. ಮಾರ್ಚ್ ತಿಂಗಳಲ್ಲಿ ಸಗಟು ಹಣದುಬ್ಬರ ಪ್ರಮಾಣ 3.88 ಇದ್ದರೆ, ಗಮನಿಸಿ 3.88 ಇದ್ದಿದ್ದು ಏಪ್ರಿಲ್ ತಿಂಗಳಲ್ಲಿ 8.3, ಆಲ್ಮೋಸ್ಟ್ ಡಬಲ್ಕಿನೇ ಹೆಚ್ಚಾಗಿದೆ ಒಂದೇ ಒಂದು ತಿಂಗಳಲ್ಲಿ. ಇನ್ನು ಮೇದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದ್ದಾವೆ, LPG ಹೆಚ್ಚಾಗಿದೆ. ಮುಂದೆ ಏನಾಗುತ್ತೋ, ಮುಂದಿನ ತಿಂಗಳು ಇನ್ನೆಷ್ಟೇ ಇರುತ್ತೋ ಅನ್ನೋ ಭಯ ಆಗ್ತಾ ಇದೆ. ಓಕೆ, ಇಂಧನ ಮತ್ತು ವಿದ್ಯುತ್ ವಿಭಾಗದ ಸಗಟು ಹಣದುಬ್ಬರ ಇನ್ನಷ್ಟು ಏರಿಕೆ ಆಗಿದೆ. ಒಟ್ಟಾರೆಯಾಗಿ ಕಚ್ಚಾ ತೈಲ ಏರಿಕೆ ಆಗ್ತಾ ಇದೆ, ಬೇರೆ ಬೇರೆ ವಸ್ತುಗಳ ಏರಿಕೆಯಿಂದಾಗಿ ಒಟ್ಟಾರೆ ಸಗಟು ಹಣದುಬ್ಬರಲ್ಲೂ ಕೂಡ ಡಬಲ್ ಆಗಿದೆ ಆಲ್ಮೋಸ್ಟ್ ಕಳೆದ ತಿಂಗಳಲ್ಲಿ ಹೋಲಿಸಿದ್ರೆ. ಸಗಟು ಹಣದುಬ್ಬರ ದಾಖಲೆ ಏರಿಕೆ 8.3ರಷ್ಟು ಜಿಗಿತ. ಕಳೆದ 42 ತಿಂಗಳಲ್ಲಿಯೇ ಭಾರಿ ಜಿಗಿತವನ್ನು ಇದರಲ್ಲಿ ಕಾಣ್ತಾ ಇದ್ದೀವಿ. ಗ್ರಾಹಕರಿಗೆ ಆತಂಕ ಶುರುವಾಗಿದೆ. ಇಂಧನ ದರ ತುಟ್ಟಿ ಪರಿಣಾಮ, ಮಧ್ಯಪ್ರಾಚ್ಯ ಬಿಕ್ಕಟ್ಟು ಪರಿಣಾಮ, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗಿದೆ. ಇವೆಲ್ಲವೂ ಕೂಡ ಈ ಒಂದು ಹಣದುಬ್ಬರದ ಏರಿಕೆಗೆ ಕಾರಣವಾಗ್ತಾ ಇದ್ದಾವೆ. 3.88 ಇಲ್ಲಿ ಮಾರ್ಚಲ್ಲಿ, ಏಪ್ರಿಲಲ್ಲಿ 8.3%, ಆಲ್ಮೋಸ್ಟ್ ಡಬಲ್ ಒಂದೇ ತಿಂಗಳಲ್ಲಿ ಆಗ್ತಾ ಇದೆ ಅಂದರೆ, ಸೊ ಗಮನಿಸ್ಬೋದು ಮುಂದಿನ ದಿನಗಳಲ್ಲಿ ಇನ್ನೇನು ಬೆಲೆಗಳ ಏರಿಕೆ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾವು ಪ್ರತಿ ತಿಂಗಳು ಈ ಒಂದು ಡೇಟಾನ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸೊ ಇಷ್ಟು ಏರಿಕೆ ಆಗಿರೋದನ್ನು ಕಂಡಿರಲಿಲ್ಲ. ಸೊ 3.88 ಹೈಯೆಸ್ಟ್ ಅಂದರೆ, ಸೊ 8.30ಗೆ ಹೋಗ್ತಕ್ಕಂಥದ್ದು ಏಪ್ರಿಲ್ 2026ರಲ್ಲಿ ಕಳೆದ 3.5 ವರ್ಷಗಳಲ್ಲಿ ಆಲ್ಮೋಸ್ಟ್ 42 ತಿಂಗಳಲ್ಲಿ ಹೈಯೆಸ್ಟ್ ಅಂತೆ. 42 ಮಂತ್ ಹೈಯಲ್ಲಿದೆ ಇವತ್ತು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್. ನಾವು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರತಿ ಸಲನೂ, ಈ ಸಲ ಕೂಡ ಮಾತಾಡಿದ್ದೀವಿ, ಈ ಸಲ ಹಾಕಿಲ್ಲ ಅಷ್ಟೇ. ನೋಡಿ, ನಾವು ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೀವಲ್ಲ ಅದರಲ್ಲಿದೆ. ಇದರ ಮೇಲೆ ಏನೇನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಈಗ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ 3 ಪಾರ್ಟ್ಸ್ ಬರುತ್ತೆ. ಒಂದು ಪ್ರೈಮರಿ ಆರ್ಟಿಕಲ್ಸು, ಫ್ಯೂಯಲ್ ಆ್ಯಂಡ್ ಪವರು, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಅಂತ. ಅದಕ್ಕೆ ಆಗಿರ್ತಕ್ಕಂಥ ವೆಯ್ಟೇಜನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ಹೆಚ್ಚಿನ ವೆಯ್ಟೇಜ್ ಕೇಳಿದಾರೆ ಅಂತ ಕೇಳಿದ್ದಾರೆ ಎಕ್ಸಾಮಲ್ಲಿ. WPI ಇದರ ವಿಸ್ತೃತ ರೂಪವೇನು ಅಂತ ಕೇಳ್ತಾರೆ. ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಸೊ ಅದರಲ್ಲಿ ಯಾವ್ಯಾವ ಐಟಮ್ಸ್ ಇರುತ್ತೆ ಅಂತ ಕೇಳ್ತಾರೆ. ಇನ್ನೊಂದು ಪ್ರಮುಖವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಎಕ್ಸಾಮ್ಗಳಲ್ಲಿ,
ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ವಿಲ್ ಇಟ್ ಕನ್ಸಿಡರ್ ಎ ಸರ್ವಿಸಸ್, ಸೇವೆಗಳು ಇರ್ತಾವ ಅಂತ ಕೇಳ್ತಾರೆ. ಸೇವೆಗಳು ಇರಲ್ಲ. ಯಾಕಿರಲ್ಲ? ಮತ್ತು RBI ತನ್ನ ರೆಪೋ ದರವನ್ನು ನಿರ್ಧಾರ ಮಾಡಲು WPI ಬಳಸುತ್ತಾ CPI ಬಳಸುತ್ತಾ? ಎಕನಾಮಿಕ್ ಸರ್ವೇದಲ್ಲಿ ಲಾಸ್ಟ್ 2 days ಬ್ಯಾಕು ಡಿಸ್ಕಷನ್ ಮಾಡಿದೆವು, ಸಾಧ್ಯ ಆದ್ರೆ ಓದಿ ನೋಡಿ. ಇನ್ನು CPI ಮೂಲ ವರ್ಷ ಬದಲಾವಣೆ ಆಗಿತ್ತು ಮೊನ್ನೆ. 2012ರಿಂದ 2024ಕ್ಕೆ ಮೂಲ ವರ್ಷವನ್ನು ಬದಲಾವಣೆ ಮಾಡಿದ್ರು. ನಾವು ಕ್ಲಾಸ್ ನಂಬರ್ 1076 ಅಲ್ಲಿ ಕೂಡ ಮಾತಾಡಿದ್ವಿ, ವಿತ್ MCQs ವಿತ್ PYQs, ಹೋಗಿ ನೋಡಿ. ಇನ್ನು ಬರೀ WPI ಅಷ್ಟೇ ಏರಿಲ್ಲ, ಈವನ್ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕೂಡ ಏರಿಕೆ ಆಗಿದೆ. ಸೊ ಕ್ಲಾಸ್ ನಂಬರ್ 1076 ನೋಡಬೇಕು, ಭಾಳ ಇಂಪಾರ್ಟೆಂಟು. ಯಾಕಂದರೆ ಈ CPIನ ಏರಿಕೆಯನ್ನು ಅಳಿಬೇಕಾದ್ರೆ ಕೆಲವೊಂದಷ್ಟು ಐಟಮ್ಗಳನ್ನು ಆ ಬ್ಯಾಸ್ಕೆಟಲ್ಲಿ ಹಾಕ್ತಾರೆ. ಯಾವ್ಯಾವ ಐಟಮ್ ಹಾಕಿದ್ದಾರೆ, ಫುಡ್ ಐಟಮ್ಸಲ್ಲಿ ಯಾವುವು, ಎಲೆಕ್ಟ್ರಾನಿಕ್ ಗೂಡ್ಸ್ ಯಾವ್ಯಾವು, VCR, CD ಅವೆಲ್ಲ ಏನಿದ್ದು ಹಳೆ ಕಾಲದ್ದೆಲ್ಲ ತೆಗೆದೇ ಇದ್ದಾರೆ, ಹೊಸ ಹೊಸ ಐಟಮ್ಸ್ನ ಆ್ಯಡ್ ಮಾಡಿದ್ದಾರೆ. ನೋಡಿ ಒಂದ್ಸಲ 1076. ಹಾಗಾದರೆ ಕ್ವಶನ್ ನಂಬರ್ 5ರಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ, ಹಿಂದೆ ಮಾತಾಡಿದ್ದು WPI, ಈಗ ಮಾತಾಡ್ತಾ ಇರೋದು CPI. ಇವೆಲ್ಲ ಹೊಸ ಹೊಸ ಟರ್ಮ್ಸು ಏನೇನೋ ಮಾತಾಡ್ತಾ ಇದ್ದಾರೆ ಅನಿಸಿದರೆ ನೀವಿನ್ನೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿಲ್ಲ ಅಂದಂಗೆ ಅರ್ಥ. ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಚಿಲ್ಲರೆ ಹಣದುಬ್ಬರವು ಏಪ್ರಿಲ್ 2026ರಲ್ಲಿ 3.48ಕ್ಕೆ ಏರಿಕೆ ಆಗಿದೆ. ಮಾರ್ಚಲ್ಲಿ 3.40 ಇತ್ತು. ಆಗ ನೋಡ್ಕೊಂಡ್ರೆ WPIಯಲ್ಲಿ ಡಬಲ್ ಏರಿಕೆ ಆದರೆ CPIಯಲ್ಲಿ ಬದಲಾವಣೆ ಆಗಿಲ್ಲ ಅಷ್ಟೊಂದು. ಕಾರಣ ಏನಿರ್ಬೋದು ಗೊತ್ತಿಲ್ಲ. ಮೇ ಬಿ ಸರ್ವಿಸಸ್ಸಲ್ಲಿ ಭಾಳ ಏರಿಕೆ ಆಗಿಲ್ಲದೆ ಇರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಯಾಕೋ. ಈಗ WPIಯಲ್ಲಿ ಸರ್ವಿಸಸ್ ಅಂತಕ್ಕಂಥ ಕಾಂಪೋನೆಂಟೇ ಇರಲ್ಲ, CPIಯಲ್ಲಿ ಸರ್ವಿಸಸ್ ಅನ್ನೋ ಕಾಂಪೋನೆಂಟ್ ಇರುತ್ತೆ. ಹಾಗಾಗಿ ಹೆಚ್ಚಿನ ಬೆಳವಣಿಗೆ ಆಗಿಲ್ಲ ಅಥವಾ ದರದಲ್ಲಿ ಏರಿಕೆ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಇರಲಿ, ನಮಗೆ ಅಷ್ಟೆಲ್ಲ ಡೀಪಾಗಿ ಕೇಳಲ್ಲ. ಸದ್ಯಕ್ಕೆ ಏನು ತಿಳ್ಕೋಬೇಕು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನೇ RBI ತನ್ನ ರೆಪೋ ದರವನ್ನು ನಿರ್ಧರಿಸಲು ಕೇಂದ್ರ ಸರ್ಕಾರ ವಿವಿಧ ವಲಯಗಳ ಕಾರ್ಮಿಕರ, ನೌಕರರ ತುಟ್ಟಿ ಭತ್ಯೆಯನ್ನು, ಡಿಯರ್ನೆಸ್ ಅಲೋಯನ್ಸನ್ನು ಹೆಚ್ಚಿಸಲು ಕೂಡ ಬಳಸುತ್ತೆ, ವಿವಿಧ ರಾಜ್ಯಗಳು ಸೇರಿದಂತೆ. ಅದೇ ರೀತಿಯಾಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ವಿವಿಧ 4 ಡಿಫ್ರೆಂಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಸ್ ಇದ್ದಾವೆ. ಒಂದು ಇಂಡಸ್ಟ್ರಿಯಲ್ ವರ್ಕರ್ಸ್ಗೆ, CPI ಫಾರ್ ಅಗ್ರಿಕಲ್ಚರಲ್ ಲೇಬರರ್ಸ್ಗೆ, CPI ಫಾರ್ ರೂರಲ್ ಲೇಬರರ್ಸ್ಗೆ, ಹೀಗೆ 4 ವಿವಿಧ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗಳನ್ನು ಕಾಣ್ತೀವಿ. ಆ 4ರಲ್ಲಿ 3 ಅಂಕಿಅಂಶಗಳನ್ನು ಚಂಡೀಗಢದಲ್ಲಿರ್ತಕ್ಕಂಥ ಲೇಬರ್ ಬ್ಯೂರೋದವ್ರು ರಿಲೀಸ್ ಮಾಡಿದರೆ, ಒಂದನ್ನು ಮಾತ್ರ ನಮ್ಮ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ರಿಲೀಸ್ ಮಾಡ್ತಾರೆ. ಸೊ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ, ಕ್ಲಾಸ್ ನಂಬರ್ 1076 ನೋಡಿ ಯುಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಚಿಲ್ಲರೆ ಹಣದುಬ್ಬರ ಸ್ವಲ್ಪ ಏರಿಕೆ ಆಗಿದೆ. ಆಹಾರ ಪದಾರ್ಥಗಳ ಬೆಲೆ ಏರಿಕೆಯ ಕಾರಣದಿಂದಾಗಿ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲೂ ಕೂಡ ಏರಿಕೆಯಾಗಿದ್ದು ಏಪ್ರಿಲ್ ತಿಂಗಳಿನಲ್ಲಿ 3.48ಕ್ಕೆ ಏರಿಕೆಯಾಗಿದೆ ಎಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ, ನಾವು ನೋಡಿ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ರಿಲೀಸ್ ಮಾಡ್ತಕ್ಕಂಥ ನಂಬರನ್ನೇ ಕನ್ಸಿಡರ್ ಮಾಡ್ತೀವಿ. ಇನ್ನು ಉಳಿದ 3 ಇದಾವಲ್ವ, ಅದನ್ನು ಜನರಲ್ ಆಗಿ RBIಯು ಪರಿಗಣನೆ ತೆಗೆದುಕೊಳ್ಳಲ್ಲ. ಅದು ಓನ್ಲಿ DA ಅರಿಯರ್ಸ್ ಅಥವಾ DA ಅಥವಾ ಏನು ನಾವೇನಂತೀವಿ ಡಿಯರ್ನೆಸ್ ಅಲೋಯನ್ಸನ್ನು ಹೆಚ್ಚಿಸುವುದಕ್ಕೆ ಬಳಸ್ತಾರೆ. ಮಾರ್ಚ್ನಲ್ಲಿ ಚಿಲ್ಲರೆ ಹಣದುಬ್ಬರ 3.40 ಎಷ್ಟಿದ್ರೆ ಈ ಸಲ ಏಪ್ರಿಲಲ್ಲಿ 3.48ಕ್ಕೆ ಏರಿಕೆಯಾಗಿದೆ. ಮಾರ್ಚ್ ತಿಂಗಳಿನಲ್ಲಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯು 3.87 ಅಷ್ಟಿದ್ರೆ ಏಪ್ರಿಲಲ್ಲಿ 4.7ಕ್ಕೆ ಹೆಚ್ಚಳವಾಗಿದೆ. ಚಿಲ್ಲರೆ ಹಣದುಬ್ಬರ 3.48ಕ್ಕೆ ಏರಿಕೆ ನೋಡ್ಬೋದು. ಇದು ಸ್ಟಡಿಯಾಗಿ ಏರಿಕೆ ಆಗ್ತಾ ಇದೆ, ಒಂದೇ ಸಲಕ್ಕೆ WPI ಅಷ್ಟು ಏರಿಕೆ ಕಾಣ್ತಾ ಇಲ್ಲ. ಮತ್ತು ಅದರಲ್ಲಿ ರೂರಲ್ ಬೇರೆ, ಅರ್ಬನ್ ಬೇರೆ ಇರುತ್ತೆ. ಅದಕ್ಕೆ ಈ ನಂಬರ್ ಏನು ನೆನಪಿಡೋ ಅವಶ್ಯಕತೆ ಇಲ್ಲ, ಅಟ್ಲೀಸ್ಟ್ ಓವರಾಲ್ ಆಗಿ ತಿಳ್ಕೊಂಡ್ರು ಸಾಕು. ಓಕೆ, ಮತ್ತಿದರಲ್ಲಿ 2 ಟೈಪ್ ಆಫ್ ಇನ್ಫ್ಲೇಷನ್ ಬರುತ್ತೆ. ಒಂದು ಹೆಡ್ಲೈನ್ ಇನ್ಫ್ಲೇಷನ್, ಮತ್ತೊಂದು ಕೋರ್ ಇನ್ಫ್ಲೇಷನ್. ಹಾಗಂದ್ರೆ ಏನು, ಯಾಕೆ ಕೋರ್ ಇನ್ಫ್ಲೇಷನ್ ಈಸ್ ನಾಟ್ ಕನ್ಸಿಡರ್ಡ್ ಫಾರ್ ಜನರಲಿ ಅಂತ ಅರ್ಥ ಮಾಡ್ಕೊಳ್ಳಿ.
ಇದನ್ನು ಸೇಮ್ ಅಗೇನ್ ಕ್ಲಾಸ್ ನಂಬರ್ 1076 ವೆರಿ ಇಂಪಾರ್ಟೆಂಟ್. ನಾವು ಆರ್ಥಿಕ ಸಮೀಕ್ಷೆ ಡಿಸ್ಕಷನ್ ಮಾಡಬೇಕಾದ್ರೆ ಇದೆಲ್ಲವನ್ನು ಮಾತಾಡಿರ್ತೀವಿ. ಇದು 2025 ಆರ್ಥಿಕ ಸಮೀಕ್ಷೆ ಡೀಟೇಲ್ಸ್. ಈಗ 2026 ಆರ್ಥಿಕ ಸಮೀಕ್ಷೆ ಕೂಡ ಡಿಸ್ಕಷನ್ ಮಾಡಿದ್ದೀನಿ, ಹೋಗಿ ನೋಡಿ. ಕ್ವಶನ್ ನಂಬರ್ 6, ಮೀಥೇನ್ ಎಚ್ಚರಿಕಾ ಮತ್ತು ಪ್ರತಿಕ್ರಿಯಾ ವ್ಯವಸ್ಥೆ ಮಾರ್ಸ್. ಮೀಥೇನ್ ಅಲರ್ಟ್ ಅಂಡ್ ರೆಸ್ಪಾನ್ಸ್ ಸಿಸ್ಟಮ್ ಮಾರ್ಸ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ವಿಚ್ ಆರ್ಗನೈಜೇಷನ್? ಈ ಮೀಥೇನು ಹೆಚ್ಚಿಗೆ ಆಗಿದೆಯಾ ಅಥವಾ ಥ್ರೆಶೋಲ್ಡ್ ಲೆವೆಲ್ನ ಮೀರಿದೆಯಾ ಅಂತ ಎಚ್ಚರಿಕೆ ಕೊಡೋದಕ್ಕೆ ಒಂದು ನೂತನ ಇನಿಷಿಯೇಟಿವ್ನ ತರ್ತಾ ಇದೆ. ಅದು ಯಾವ ಸಂಸ್ಥೆ ಅಂತ ಕೇಳಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಹೇಳ್ತೀನಿ. ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಮೀಥೇನ್ ಅಲರ್ಟ್ ರೆಸ್ಪಾನ್ಸ್ ಸಿಸ್ಟಮ್ ಮಾರ್ಸ್. ಯಾರು ತರ್ತಾ ಇದ್ದಾರೆ? UNEP ಪ್ರೋಗ್ರಾಮ್ ಇದೆ ಒಂದು, ಏನಂತ ಇಂಟರ್ನ್ಯಾಷನಲ್ ಮೀಥೇನ್ ಎಮಿಷನ್ ಅಬ್ಸರ್ವೇಟ್ರಿ ಅಂತ ಇದೆ. ಅವರು ಎಲ್ಲೆಲ್ಲಿ ಮೀಥೇನ್ ಹೆಚ್ಚಿಗೆ ರಿಲೀಸ್ ಆಗ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಿ ಅಲರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಮೀಥೇನ್ ಅಲರ್ಟ್ ರೆಸ್ಪಾನ್ಸ್ ಸಿಸ್ಟಮ್ ಮಾರ್ಸ್. ಇಟ್ ಈಸ್ ಎ ಡೇಟಾ ಟು ಆಕ್ಷನ್ ಪ್ಲಾಟ್ಫಾರ್ಮ್ set up as a part of UNEP's International Methane Emissions Observatory mission. It aims to put open, reliable and actionable data into the hands of those who can reduce the emissions. ಹಾಗಂತ UNEPಯ IMEO ಮಿಷನ್ ಏನಿದೆ, ಇಂಟರ್ನ್ಯಾಷನಲ್ ಮೀಥೇನ್ ಎಮಿಷನ್ಸ್ ಅಬ್ಸರ್ವೇಟರಿ ಮಿಷನ್ನು, ಇವರು ಎಲ್ಲೆಲ್ಲಿ ಮೀಥೇನ್ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ರಿಪೋರ್ಟ್ ಕೊಡೋದಷ್ಟೇ ಇವ್ರ ಕೆಲಸ. ಅದಕ್ಕೆ ಆ್ಯಕ್ಷನ್ ತಗೊಳ್ಳೋದು ಇವ್ರ ಕೆಲಸ ಅಲ್ಲ. ಆ್ಯಕ್ಷನ್ ತಗೊಳ್ಳೋದು ಯಾರ ಕೆಲಸ? ಆಯಾ ದೇಶದ ಕೆಲಸ, ಆಯಾ ರಾಜ್ಯದ ಕೆಲಸ, ಆಯಾ ಸರ್ಕಾರಗಳ ಕೆಲಸ. ಈ ಒಂದು ಮಿಷನನ್ನು ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ UNCCC ಏನಿದೆ ಅದರ COP ನಡೆದಿತ್ತು 2022ರಲ್ಲಿ, COP27. ಆ ಸಂದರ್ಭದಲ್ಲಿ ಈ ಒಂದು ಮಿಷನನ್ನು ತರ್ತಾರೆ. ಇದರ ಉದ್ದೇಶ ಏನು? ಎಲ್ಲೆಲ್ಲಿ ಮೀಥೇನ್ ಹೆಚ್ಚಿಗೆ ಎಮಿಷನ್ ಆಗ್ತಾ ಇದೆ ಅದರ ಸೋರ್ಸನ್ನು ಕಂಡುಹಿಡಿದು ಆ ದೇಶಗಳನ್ನು ಅಲರ್ಟ್ ಮಾಡ್ತಕ್ಕಂಥದ್ದು, ಆ ಕಂಪನಿಗಳನ್ನು ಅಲರ್ಟ್ ಮಾಡ್ತಕ್ಕಂಥದ್ದು, ಆ್ಯಕ್ಷನ್ ತಗೊಳ್ಳೋದಕ್ಕೆ. ಆ್ಯಕ್ಷನ್ ತೊಗೊಂಡ್ರೆ ಅವ್ರು ಉಪಯೋಗ ಆಗುತ್ತೆ, ಪ್ರಪಂಚಕ್ಕೂ ಒಳ್ಳೆಯದಾಗುತ್ತೆ. ನೋಡಿ, ಇದರ PDF ಕೊಟ್ಟಾಗ ಇನ್ನಷ್ಟು ಮಾಹಿತಿಯನ್ನು ಓದಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNEP's International Methane Emissions Observatory IMEO announced that expansion of the methane alert response system include the coal mines and waste facilities. ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಈ ಮಾರ್ಸ್ ಪ್ರೋಗ್ರಾಮ್ ಏನಿದೆ ಅದನ್ನು ಕೋಲ್ ಮೈನ್ಸಲ್ಲೂ ಮತ್ತು ವೇಸ್ಟ್ ಫೆಸಿಲಿಟೀಸಿಂದ ಏನು ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ ಅವುಗಳನ್ನು ಕೂಡ ಮಾರ್ಸ್ ಅನ್ನೋ ಪ್ರೋಗ್ರಾಮಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಆ ಮೂಲಕ ಇನ್ನು ಮುಂದೆ ಎಲ್ಲೆಲ್ಲಿ ಕೋಲ್ ಮೈನ್ಸ್ ಇದ್ದಾವೆ, ಎಲ್ಲೆಲ್ಲಿ ಈ ತ್ಯಾಜ್ಯ ಸಂಸ್ಕರಣೆ ಆಗುತ್ತೆ ಅಂತಲ್ಲೆಲ್ಲ ಏನಾದರೂ ಮೀಥೇನ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದನ್ನು ಕೂಡ ನಾವು ಅಲರ್ಟಲ್ಲಿ ಹಾಕ್ಕೊಳ್ತೀವಿ, ಅದನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ, ಆ ದೇಶಗಳಿಗೆ ಅಲರ್ಟ್ ಕೊಡ್ತೀವಿ, ಆ ಕಂಪನಿಗಳಿಗೆ ಅಲರ್ಟ್ ಕೊಡ್ತೀವಿ ಅಂತಕ್ಕಂಥದ್ದು. ಸೊ ಮಾರ್ಸ್ ಈಸ್ ದ ವರ್ಲ್ಡ್ಸ್ ಫಸ್ಟ್ ಪಬ್ಲಿಕ್ ಗ್ಲೋಬಲ್ ಸ್ಯಾಟಲೈಟ್ ಬೇಸ್ಡ್ ಮೀಥೇನ್ ಡಿಟೆಕ್ಷನ್ ಆ್ಯಂಡ್ ನೋಟಿಫಿಕೇಶನ್ ಸಿಸ್ಟಮ್ ಆಗುತ್ತೆ. ಇದನ್ನು ಇಂಟರ್ನ್ಯಾಷನಲ್ ಮೀಥೇನ್ ಎಮಿಷನ್ಸ್ ಅಬ್ಸರ್ವೇಟರಿ ಅವರು ತಂದಿದ್ದಾರೆ, ಅಥವಾ UNEP ಪ್ರೋಗ್ರಾಮ್ ಅವರು ತಂದಿದ್ದಾರೆ. ಹಾಗಾದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNEP ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತ ಕರಿತೀವಿ. ಕೆನ್ಯಾದ ನೈರೋಬಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 5th June 1972 ಸ್ಥಾಪನಾ ದಿನವಾಗುತ್ತೆ. ಅದಕ್ಕೋಸ್ಕರನೇ ಈ 5th June ಇನ್ನೇನು 4-5 ದಿನದಲ್ಲಿ ಬರುತ್ತೆ. ಪರಿಸರ ದಿನ ಅಂತ ಯಾಕೆ ಕರಿತೀವಿ ಅಂದರೆ UNEPಯ ಸಂಸ್ಥಾಪನಾ ದಿನವಾಗುತ್ತೆ. ಇಂಗರ್ ಹ್ಯಾಂಡರ್ಸನ್ ಅವರು ಪ್ರಸ್ತುತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ, ಗಮನಿಸಬೇಕು. ಕ್ವಶನ್ ನಂಬರ್ 7, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಾಂಬಾರ್ ಸರೋವರವು ಯಾವ ರಾಜ್ಯದಲ್ಲಿದೆ? ಸಾಂಬಾರ್ ಲೇಕ್ ದಟ್ ವಾಸ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಸಾಂಬಾರ್ ಲೇಕ್ ಎಲ್ಲಿದೆ ರೀ? ಗುಜರಾತ್, ಒಡಿಸ್ಸಾ, ಕರ್ನಾಟಕ, ರಾಜಸ್ಥಾನ. ಎಲ್ಲಿದೆ? ಸೊ ರಾಜಸ್ಥಾನದಲ್ಲಿ ಬರುವ, ಇಡೀ ಭಾರತ ದೇಶದಲ್ಲಿರುವ ಒಳನಾಡಿನ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಅಂದರೆ ಅದೇ ಸಾಂಬಾರ್ ಸರೋವರವಾಗುತ್ತೆ. ಮತ್ತು ಭಾರತದ ವಿಶಿಷ್ಟ ರಾಮ್ಸರ್ ತಾಣವೂ ಕೂಡ ಆಗುತ್ತೆ. ಓಕೆ, ಬನ್ನಿ ಹಾಗಾದರೆ ಹೆಚ್ಚಿನ ಮಾಹಿತಿ ಯಾಕೆ ಸುದ್ದಿಯಲ್ಲಿದೆ ನೋಡೋಣ.
Environmentalists have criticized the proposed 100 megawatt solar power project near Sambar Lake, warning that even relatively a smaller installation could disturb the fragile wetland ecosystem. ರಾಜಸ್ಥಾನ ಹೈಕೋರ್ಟು ಇತ್ತೀಚೆಗೆ ಸಾಂಬಾರ್ ಸರೋವರದ ಬಳಿ 100 ಮೆಗಾವ್ಯಾಟ್ ಸೌರ ವಿದ್ಯುತ್ ಯೋಜನೆಗೆ ಒಪ್ಪಿಗೆಯನ್ನು ಕೊಟ್ಟಿತ್ತು. ಆದರೆ ಅಲ್ಲಿ ಪರಿಸರವಾದಿಗಳು ಇಲ್ಲ, 100 ಮೆಗಾವ್ಯಾಟ್ ಅಲ್ಲ, ಅದಕ್ಕಿಂತ ಚಿಕ್ಕದು ಕೂಡ ನೀವು ಅಲ್ಲೇನಾದರೂ ಪ್ರಾಜೆಕ್ಟ್ ತಂದರೆ ಕೂಡ ಅಲ್ಲಿನ ಪರಿಸರ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸಾಂಬಾರ್ ಸರೋವರದ ಬಳಿ ಪ್ರಸ್ತಾಪಿಸಲಾಗಿರುವ 100 ಮೆಗಾವ್ಯಾಟ್ ಸೌರ ವಿದ್ಯುತ್ ಯೋಜನೆಯು ಈ ಪ್ರದೇಶದ ಸೂಕ್ಷ್ಮ ಜೌಗು ಪರಿಸರ ವ್ಯವಸ್ಥೆ ಮತ್ತು ಜೀವ ವೈವಿಧ್ಯಕ್ಕೆ ಹಾನಿಯನ್ನುಂಟು ಮಾಡಬಹುದು ಎಂದು ಅಲ್ಲಿನ ಪರಿಸರವಾದಿಗಳು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಸಾಂಬಾರ್ ಲೇಕ್ ಇಸ್ ಲೊಕೇಟೆಡ್ ಇನ್ ಜೈಪುರ್ ಆ್ಯಂಡ್ ನಗೌರ್ ಡಿಸ್ಟ್ರಿಕ್ಟ್ಸ್ ಆಫ್ ರಾಜಸ್ಥಾನ್. It is the largest inland saltwater lake in India and has an elliptical shape. ಅಂದರೆ ರಾಜಸ್ಥಾನದ ಜೈಪುರ ಮತ್ತು ನಗೌರ್ ಜಿಲ್ಲೆಗಳಲ್ಲಿ ವ್ಯಾಪಿಸಿರ್ತಕ್ಕಂಥ ಸಾಂಬಾರ್ ಸರೋವರವು ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರವಾಗಿದೆ. ಕರಾವಳಿ ಬೆಟ್ಟಗಳಿಂದ ಸುತ್ತುವರೆದಿದೆ. 1990ರಲ್ಲಿ ದೇಶದ ಒಂದು ರಾಮ್ಸಾರ್ ತಾಣವಾಗಿ ಡೆಸಿಗ್ನೇಟ್ ಆಗಿದೆ ಅಥವಾ ಗೊತ್ತುಪಡಿಸಲಾಗಿದೆ. ಸೊ ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಇದೆ. ಇನ್ನು ರಾಮ್ಸಾರ್ ತಾಣಗಳ ಬಗ್ಗೆ ಮಾತಾಡೋಂಗಿಲ್ಲ, ನಾವು ಪ್ರತಿ ಸಲ ರಾಮ್ಸಾರ್ ತಾಣ ಘೋಷಣೆ ಆದಾಗೆಲ್ಲ ಡಿಸ್ಕಷನ್ ಮಾಡಿರ್ತೀವಿ. ಆ ಪಟ್ಟಿಯನ್ನು ಕೂಡ ನೋಡಿರ್ತೀರ. ವಿಶೇಷವಾಗಿ ಸಾಂಬಾರ್ ಲೇಕ್ ಅಥವಾ ಸಾಂಬಾರ್ ಸರೋವರ ಏನಿದೆ, ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರವಾಗುತ್ತೆ. ಇನ್ನು ಚಿಲಿಕಾ ಲೇಕು, ವೆಂಬನಾಥ್ ಕೋಲ್ ಲೇಕು ಏನು ವಿಶೇಷತೆ ಇದೆ, ಊಲಾರ್ ಲೇಕ್ದು ಏನು ವಿಶೇಷತೆ ಇದೆ, ರಾಮ್ಸಾರ್ ಕನ್ವೆನ್ಷನ್ ಅಂದ್ರೇನು, ವೆಟ್ಲ್ಯಾಂಡ್ ಅಂದ್ರೇನು, ಯಾಕೆ ಫೆಬ್ರವರಿ 2 ಅನ್ನು ವಿಶ್ವ ಜೌಗು ದಿನ ಅಂತ ಡಿಸ್ಕಷನ್ ಮಾಡ್ತೀವಿ, ಇದೆಲ್ಲವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಎಲ್ಲವೂ ನಮಗೆ ಪದೇ ಪದೇ ಡಿಸ್ಕಷನ್ ಮಾಡಿ 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 ಗೊತ್ತಿದೆ. ಓಕೆ, ಇನ್ನು ರಾಜಸ್ಥಾನ ಸುದ್ದಿಗೆ ಬಂದಿರೋದ್ರಿಂದ ರಾಜಸ್ಥಾನದ ರಾಜಧಾನಿ ಜೈಪುರ 30 ಮಾರ್ಚ್ 1949 ಸ್ಥಾಪನೆ. ಹಿಂದೆ ಆಡಳಿತ ಭಾಷೆ 41 ಜಿಲ್ಲೆಗಳಿದ್ದಾವೆ. ಹರಿಭಾವು ಕಿಸನ್ ರಾವ್ ಬಾಗ್ಡೆ ರಾಜ್ಯಪಾಲರು ರಾಜಸ್ಥಾನ. ಭಜನ್ ಲಾಲ್ ಶರ್ಮಾ ಬಿಜೆಪಿಯಿಂದ ಮುಖ್ಯಮಂತ್ರಿಗಳಿದ್ದಾರೆ. ಸೊ ವೆಲ್ಕಮ್ ಟು ಮೈ ಲ್ಯಾಂಡ್, ಪಡಾರೋ ಮಾರೆ ದೇಶ್ ಟೂರಿಸಂ ಟ್ಯಾಗ್ಲೈನ್ ಆಫ್ ರಾಜಸ್ಥಾನ್. ಜೋಧ್ಪುರದಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 25 ಲೋಕಸಭೆ, 10 ರಾಜ್ಯಸಭೆ ಮತ್ತು 200 ವಿಧಾನಸಭಾ ಸ್ಥಾನಗಳುಳ್ಳ ಅಸೆಂಬ್ಲಿಯನ್ನು ಹೊಂದಿದೆ. ಜನಸಂಖ್ಯೆಯಲ್ಲಿ 7ನೇ ಸ್ಥಾನದಲ್ಲಿದ್ದರೂ ದೇಶದಲ್ಲಿ ವಿಸ್ತೀರ್ಣದಲ್ಲಿ ನಂಬರ್ 1 ಇದೆ ರಾಜಸ್ಥಾನ. ಅಲ್ಲಿನ ಹೆರಿಟೇಜ್ ಸೈಟ್ಗಳು, ICS ಸೈಟ್ಗಳು, ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ. ಸೊ ಇದರ PDF ಕೊಟ್ಟಾಗ ಅದನ್ನು ನೋಟ್ ಮಾಡ್ಕೊಳ್ರಿ. ಇವಾಗಾದರೂ ಪಾಸ್ ಮಾಡಿ ನೋಟ್ ಮಾಡಿಕೊಂಡು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 8. ಸೈಕ್ ಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆರ್ಗನೈಜೇಷನ್? ಸೈಕ್ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ? ಸರಿಯಾದ ಉತ್ತರ ನಾಸಾದೊಂದಿಗೆ. ಯಾಕೆ, ಏನು ಮಾಡಿದೆ ಇದು? ನಾಸಾ ಸೈಕ್ ಸ್ಪೇಸ್ ಕ್ರಾಫ್ಟ್ ಕ್ಯಾಪ್ಚರ್ಸ್ ಎ ಹಾಂಟಿಂಗ್ ಕ್ರೆಸೆಂಟ್ ವೀವ್ ಆಫ್ ಮಾರ್ಸ್ ಬಿಫೋರ್ ಎ ಡ್ರಾಮ್ಯಾಟಿಕ್ May 15 ಫ್ಲೈಬೈ ಅಂತ. ಏನಿಲ್ಲ, ಈ ಮಾರ್ಸ್ನ ಅಧ್ಯಯನ ಮಾಡೋದಕ್ಕೆ ಬಿಟ್ಟಿರ್ತಕ್ಕಂಥ ಸೈಕ್ ಅನ್ನೋ ಸ್ಪೇಸ್ ಕ್ರಾಫ್ಟು ಮಾರ್ಸ್ಗೆ ಬಹಳಷ್ಟು ಹತ್ತಿರದಲ್ಲಿ ಹೋಗಿದೆ ಅಂತ ಇತ್ತೀಚೆಗೆ May 15 ಮತ್ತು ಅದರ ಒಂದು ಉತ್ತಮ ಪಿಕ್ಚರನ್ನು ತೆಗೆದುಕೊಟ್ಟಿದೆ, ಹಾಗಾಗಿ ಸುದ್ದಿಯಲ್ಲಿದೆ. ಸೊ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾಸ್ ಸೈಕ್ ಮಿಷನ್ ಕ್ಯಾಪ್ಚರ್ಡ್ ಎ ಕ್ರೆಸೆಂಟ್ ಇಮೇಜ್ ಆಫ್ ಮಾರ್ಸ್ ಫ್ರಮ್ ನಿಯರ್ಲಿ 5 million kilometers away. It was launched on 13 October 2023 to study the metal-rich asteroid 16 Psyche and understand the formation of planetary cores ಅಂತೆ. ಸದ್ಯಕ್ಕೆ ಇದು ನಾಸಾದ ಸೈಕ್ ಮಿಷನ್ನು ಮಾರ್ಸ್ ಹತ್ತತ್ರ ಹೋಗಿದೆ ಅಂತೆ ತನ್ನ ಚಲನೆಯಲ್ಲಿ ಮತ್ತು ಅಲ್ಲಿನ ಇಮೇಜನ್ನು ತೆಗೆದುಕೊಟ್ಟಿದೆ, ಹಾಗಾಗಿ ಸುದ್ದಿಗೆ ಬಂದಿದೆ. ಸೈಕ್ ಸ್ಪೇಸ್ ಕ್ರಾಫ್ಟ್ ಕರೆಂಟ್ಲಿ ಫ್ಲೈಯಿಂಗ್ ಓವರ್ ದ ಪ್ಲಾನೆಟ್ ಮಾರ್ಸ್. ಇದು ಯಾವ ಬಾಹ್ಯಾಕಾಶ ಸಂಸ್ಥೆಯ ಸ್ಪೇಸ್ ಕ್ರಾಫ್ಟ್ ಅಂದರೆ ನಾಸಾ ಸಂಸ್ಥೆದಾಗುತ್ತೆ. ಕ್ವಶನ್ ನಂಬರ್ 9. ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಶಕ್ತಗೊಂಡ ಬ್ಲಾಕ್ ಮಟ್ಟದ ಮಾನ್ಸೂನ್
ಮುನ್ಸೂಚನಾ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಬ್ಲಾಕ್ ಲೆವೆಲ್ ಮಾನ್ಸೂನ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ವಾಸ್ ಲಾಂಚ್ಡ್ ಬೈ ವಿಚ್ ಆರ್ಗನೈಸೇಷನ್? ನಾವು ಸಾಮಾನ್ಯವಾಗಿ ರಾಯಚೂರಿನಲ್ಲಿ ಇಂದು ಮೋಡ ಸಹಿತ ಮಳೆ ಬೀಳುವ ಮೋಡ ಕವಿದ ವಾತಾವರಣ ಇದೆ, ಮಳೆ ಬೀಳುವ ಸಾಧ್ಯತೆ ಇದೆ, ಬೆಂಗಳೂರಿನ ವಿಮಾನ ನಿಲ್ದಾಣ, ಬೆಳಗಾವಿ ವಿಮಾನ ನಿಲ್ದಾಣ ಅಥವಾ ಧಾರವಾಡದಲ್ಲಿ ಮಳೆ ಬೀಳೋ ಲಕ್ಷಣ ಇದೆ, ಇನ್ನೆಲ್ಲೋ ಮಳೆ ಆಗಿದೆ ಅಂತ ಏನು ಜಿಲ್ಲಾ ಮಟ್ಟ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಮುನ್ಸೂಚನೆಯನ್ನು ಏನು ಫೋರ್ಕಾಸ್ಟಿಂಗ್ ಕಾಣಿಸ್ತಾ ಇದೆ ನಮಗೆ ಅಥವಾ ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಮೊದಲಿಂದು, ಈಗ ಅದನ್ನು ತಾಲೂಕಾ ಮಟ್ಟಕ್ಕೆ ತಂದರೆ ಹೇಗಿರುತ್ತೆ ಅಲ್ವಾ? ಈಗ ಸಪೋಸ್ ನಮ್ಮ ರಾಯಚೂರು ಜಿಲ್ಲೆ ಅಂದರೆ ಮಾನ್ವಿಯಲ್ಲಿ ಇವತ್ತು ಮಳೆ ಆಗ್ಬೋದು, ದೇವದುರ್ಗದಲ್ಲಿ ಮೋಡ ಕವಿದ ವಾತಾವರಣ ಇದೆ, ಸಿಂಧನೂರಿನಲ್ಲಿ ಕ್ಲಿಯರ್ ವಾತಾವರಣ ಇದೆ. ಸೊ ಈ ರೀತಿಯಾಗಿ ಡೀಟೇಲ್ಸ್ ಬಂದರೆ ಭಾಳ ಅನುಕೂಲ ಆಗುತ್ತಲ್ವ. ಸೊ ಅಂಥದ್ದೇ ಒಂದು ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ದಾರೆ? ಸೊ ಇಂಡಿಯಾಸ್ ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಬ್ಲಾಕ್ ಲೆವೆಲ್ ಮಾನ್ಸೂನ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ವಾಸ್ ಲಾಂಚ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂದರೆ ಸರಿಯಾದ ಉತ್ತರ ಇಂಡಿಯಾ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಭಾರತದ ಹವಾಮಾನ ಇಲಾಖೆ. ಬ್ಲಾಕ್ ಲೆವೆಲ್ ಮಾನ್ಸೂನ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಮತ್ತು ಎನೇಬಲ್ಡ್ ಕೂಡ. ಭಾರತದ ಹವಾಮಾನ ಇಲಾಖೆಯು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಬ್ಲಾಕ್ ಮಟ್ಟದ ಮಾನ್ಸೂನ್ ಮುನ್ಸೂಚನಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ? ಇಟ್ ಈಸ್ ಡೆವಲಪ್ಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೋಪಿಕಲ್ ಮೆಟರಾಲಜಿ ಆ್ಯಂಡ್ ದ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಅವರು ಇದನ್ನು ಡೆವಲಪ್ ಮಾಡಿದ್ದಾರಂತೆ. 4 ವೀಕ್ ಅಡ್ವಾನ್ಸಲ್ಲೇ ಡೀಟೇಲನ್ನು 4 ವಾರ ಮುಂಚೆನೇ ಕೊಡ್ತಕ್ಕಂಥ ಕೆಪಾಸಿಟಿಯನ್ನು ಹೊಂದಿದೆ ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಇದರಲ್ಲಿ ಬಳಸ್ಕೊಂಡಿರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾಳ ಯುಟಿಲೈಸ್ ಮಾಡಿದ್ದಾರೆ. ಫೋರ್ಕಾಸ್ಟ್ ಅಲರ್ಟ್ ವಿಲ್ ಬಿ ಶೇರ್ಡ್ ಥ್ರೂ ದ ಮೊಬೈಲ್ ಆ್ಯಪ್ಸ್, SMS ಆ್ಯಂಡ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ನೆಟ್ವರ್ಕ್ಸ್ ಅಂತ. ಬ್ಲಾಕ್ ಲೆವೆಲ್ ಸುಮಾರು ದೇಶದಲ್ಲಿ ಈಗ ನಮ್ಮ ಕರ್ನಾಟಕದಲ್ಲೇ 31 ಜಿಲ್ಲೆ ಇದ್ದಾವೆ. ಈಗ ತಾನೇ ಮಾತಾಡ್ತಾ ಇದ್ವಿ, ರಾಜಸ್ಥಾನದಲ್ಲಿ ಎಷ್ಟು 41 ಇರಬೇಕು. ಈಗ ಎಲ್ಲ ಲೆಕ್ಕ ಹಾಕಿದ್ರು ಒಂದು 700-800 ಡಿಸ್ಟ್ರಿಕ್ಸ್ ಇದ್ದಾವೆ ಅನ್ಕೊಳ್ಳೋಣ. ತಾಲೂಕ್ಸ್ ಎಷ್ಟಿರ್ಬೋದು ಅಲ್ವಾ? ಈಗ ಒಂದೊಂದು ಜಿಲ್ಲೆಯಲ್ಲಿ 5-5 ತಾಲೂಕು ಅಂದ್ಕೊಂಡ್ರು 8-5 4000 ತಾಲೂಕುಗಳು ಇರ್ಬೋದು. 4,000-5,000 6,000 ಇರ್ಬೋದು. ದೊಡ್ಡ ದೊಡ್ಡ ಈಗ ಉತ್ತರ ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ತಾಲೂಕುಗಳು ಇರ್ಬೋದು, ಗೋವಾದಲ್ಲಿ ಕಡಿಮೆ ಇರ್ಬೋದು, ಕರ್ನಾಟಕದಲ್ಲಿ ಆವ್ರೇಜ್ ಇರ್ಬೋದು ಅಲ್ವಾ? ಸೊ ಒಟ್ಟಾರೆಯಾಗಿ ಈಗ ಆಲ್ರೆಡಿ ಸುಮಾರು 3,000 ಬ್ಲಾಕ್ಗಳನ್ನು ಈಗ ಆ್ಯಡ್ ಮಾಡ್ಕೊಂಡಿದ್ದಾರೆ. ನಾವು ತಾಲೂಕು ಅಂತೀವಿ, ಸಾಮಾನ್ಯವಾಗಿ ಬ್ಲಾಕ್ ಅಂತ ಕರಿತಾರೆ ತಾಲೂಕುಗಳನ್ನು. ಸೊ 3196 ಬ್ಲಾಕ್ಸ್ ಅಕ್ರಾಸ್ 15 ಸ್ಟೇಟ್ಸ್ ಆ್ಯಂಡ್ 1 ಯೂನಿಯನ್ ಟೆರಿಟರಿ. ಮತ್ತು ಇನ್ನೂ 28 ಸ್ಟೇಟ್ಸ್ಗೆ ಹೋಗ್ಬೇಕಲ್ಲ, 8 ಯೂನಿಯನ್ ಟೆರಿಟರಿಗೆ ಇರಬೇಕಲ್ಲ ಈ ಸಂಖ್ಯೆ. ಸುಮಾರು 7,000-8,000 ತಾಲೂಕುಗಳು ದೇಶದಲ್ಲಿ ಇರಬಹುದು. ಇಂಡಿಯಾಸ್ ಫಸ್ಟ್ ಎನೇಬಲ್ಡ್ ಬ್ಲಾಕ್ ಲೆವೆಲ್ ಮಾನ್ಸೂನ್ ಫೋರ್ಕಾಸ್ಟಿಂಗ್ ಮಾಡೆಲ್ ವೆದರ್ ಫೋರ್ಕಾಸ್ಟ್ ಲಾಂಚ್ ಬೈ IMD. ಇದಕ್ಕೆ IITM ಪುಣೆ ಇನ್ನು ಬೇರೆ ಸಂಸ್ಥೆಗಳು ಕೂಡ ಕೈ ಜೋಡಿಸಿದವೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಭಾರತದ ಪರಮಾಣು ಶಕ್ತಿ ದೃಷ್ಟಿ SMR ನಿಯೋಜನೆಗಾಗಿ ಕಾರ್ಯತಂತ್ರದ ಮಾರ್ಗಗಳು ಎಂಬ ಶೀರ್ಷಿಕೆಯ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ದ ರಿಪೋರ್ಟ್ ಟೈಟಲ್ಡ್ ಇಂಡಿಯಾಸ್ ನ್ಯೂಕ್ಲಿಯರ್ ಎನರ್ಜಿ ವಿಷನ್ ಸ್ಟ್ರಾಟಜಿಕ್ ಪಾತ್ವೇಸ್ ಫಾರ್ SMR ಡಿಪ್ಲಾಯ್ಮೆಂಟ್ ವಾಸ್ ರಿಲೀಸ್ಡ್ ಬೈ ವಿಚ್ ಆರ್ಗನೈಸೇಷನ್? ಸರಿಯಾದ ಉತ್ತರ. ಸೊ ದ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್, ತೇರಿ ಅಂತ ಕರಿತೀವಿ, ತೇರಿ, ದ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್, ಇಂಧನ ಮತ್ತು ಸಂಪನ್ಮೂಲ ಸಂಸ್ಥೆ. India will need a 25 lakh crores sweeping reforms to achieve 100 gigawatt nuclear target by 2047. ತೇರಿ ರಿಪೋರ್ಟ್ ಹೇಳ್ತಾ ಇದೆ. ಸುಮ್ಮನೆ ಅಲ್ಲ, ದೊಡ್ಡ ಪ್ರಾಜೆಕ್ಟ್ ಇದು. 25 ಲಕ್ಷ ಕೋಟಿಗಳಷ್ಟು ಹಣ ಬೇಕು. ನಾವು ಒಂದು ವೇಳೆ ನಮ್ಮ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗುವ ಹೊತ್ತಿಗೆ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಟಾರ್ಗೆಟನ್ನು ರೀಚ್ ಆಗಬೇಕಂದ್ರೆ 25 ಲಕ್ಷ ಕೋಟಿಗಳಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತ ಇತ್ತೀಚಿನ ಇಂಡಿಯಾಸ್ ನ್ಯೂಕ್ಲಿಯರ್ ಎನರ್ಜಿ ವಿಷನ್ ಸ್ಟ್ರಾಟಜಿಕ್ ಪಾತ್ವೇಸ್ ಫಾರ್ SMR ಡೆವಲಪ್ಮೆಂಟ್ ಬೈ ತೇರಿ ಇನ್ಸ್ಟಿಟ್ಯೂಟ್ ಅವರು ಕೊಟ್ಟಿರ್ತಕ್ಕಂಥ ಈ ವರದಿಯಲ್ಲಿ ದ ಎನರ್ಜಿ ಆ್ಯಂಡ್ ದ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ರಿಲೀಸ್ಡ್ ದ ರಿಪೋರ್ಟ್ ಇಂಡಿಯಾಸ್ ನ್ಯೂಕ್ಲಿಯರ್ ವಿಷನ್ ಸ್ಟ್ರಾಟಜಿಕ್ ಪಾತ್ವೇಸ್ ಫಾರ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಡಿಪ್ಲಾಯ್ಮೆಂಟ್ SMR.
The report states that India will require Rs 23 to 25 lakh crore investment to achieve the 100 gigawatt nuclear power capacity by 2047. ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸನ್ನು ನಾವು ಬಳಸ್ಕೊಂಡ್ರೆ ನಮ್ಮ ದೇಶದ ಎನರ್ಜಿ ರಿಕ್ವೈರ್ಮೆಂಟನ್ನು ರೀಚ್ ಆಗ್ಬೋದು ಮತ್ತು ನಾವೇನು ಇಂಧನ ಹೊರಸೂಸುವಿಕೆಯನ್ನು 2070 ವೇಳೆಗೆ ಜೀರೋ ಮಾಡ್ತೀವಂತೇನು ಒಪ್ಪಿಗೆ ಕೊಟ್ಟಿದ್ದೀವಿ ಅಥವಾ ನಾವು ಒಂದು ಗುರಿಯನ್ನು ಹಾಕ್ಕೊಂಡಿದ್ದೀವಿ, ಅದನ್ನು ರೀಚ್ ಮಾಡ್ಬೋದು. ಇಂಡಿಯಾ ಕರೆಂಟ್ಲಿ ಆಪರೇಟ್ಸ್ 25 ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ವಿತ್ ಅರೌಂಡ್ 8.8 ಗಿಗಾವ್ಯಾಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ. ಈಗಿರೋದೇ 8.8 ಗಿಗಾವ್ಯಾಟ್. ಅದನ್ನು 100 ಗಿಗಾವ್ಯಾಟಿಗೆ ಹೆಚ್ಚಿಸ್ಬೇಕಂದ್ರೆ 25 ಲಕ್ಷ ಕೋಟಿ ಹಾಕಬೇಕು. ಸಾಧ್ಯ ಆಗುತ್ತೆ ಸರ್ಕಾರದಿಂದ ಅಂದರೆ? ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಯಾಕಂದರೆ 25 ಲಕ್ಷ ಕೋಟಿ ಬರೀ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕೆ ಹಾಕ್ಬಿಟ್ರೆ ಬೇರೆ ಸ್ಕೀಮ್ಗಳು ಹೆಂಗೆ ಮಾಡೋದು? ನಮ್ಮ ಬಜೆಟ್ ಇರೋದೇ 45 ಲಕ್ಷ ಕೋಟಿ. ಅದರಲ್ಲಿ ಅರ್ಧಕ್ಕರ್ಧ ಹಾಕೋಕ್ಕೆ ಸಾಧ್ಯನ ಒಂದೇ ವರ್ಷದಲ್ಲಿ? ಆಗಲ್ಲ. ಹೋಗಲಿ 2047ರವರೆಗೆ ಹಾಕ್ಬೋದು ಅಂದರೆ ಹಂತವಾಗಿ ಹಾಕ್ಬೋದು. ಆದರೆ ಸರ್ಕಾರ ಅದಕ್ಕೆ ಎಷ್ಟು ಪ್ರಯಾರಿಟಿ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗ ನೋಡಿ 2025-26 ಬಜೆಟಲ್ಲಿ ಅಲೋಕೇಟ್ ಮಾಡಿರೋದೇ ಬರೀ 20,000 ಕೋಟಿ. 20,000 ಕೋಟಿಯಲ್ಲಿ 25 ಲಕ್ಷ ಕೋಟಿಯಲ್ಲಿ ಮತ್ತು 20,000 ಕೋಟಿ ಹಾಕಿ 2033 ವೇಳೆಗೆ 5 ಸ್ಥಳೀಯ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಸ್ಥಾಪನೆ ಮಾಡಬೇಕು, ಕಾರ್ಯಾರಂಭ ಮಾಡಬೇಕನ್ನೋ ಗುರಿಯನ್ನು ಕೂಡ ಹಾಕಿದೆ. ಹಿಂದೆ ಭಾಳ ಸಲ ಮಾತಾಡಿದ್ದೀವಿ, ಬಜೆಟಲ್ಲೂ ಮಾತಾಡಿದ್ದೀವಿ, ಬೇರೆ ಬೇರೆ ಕರೆಂಟ್ ಅಫೇರ್ಸ್ ಬಂದಾಗಲೂ ಡಿಸ್ಕಷನ್ ಮಾಡಿದೆ. ಆದರೆ ಒಂದು ಪ್ಲಾನ್ ಹಾಕಿದೆ ಸರ್ಕಾರ, ಏನಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP ಮಾಡೆಲಲ್ಲಿ ಮಾಡ್ಬೋದು ಅನ್ನೋ ಐಡಿಯಾ ಇದೆ. ಸಾಧ್ಯ ಇದೆ. ಪ್ರೈವೇಟ್ ಅವ್ರನ್ನ ಆ್ಯಡ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಇಂಡಿಯಾಸ್ ನ್ಯೂಕ್ಲಿಯರ್ ಎನರ್ಜಿ ವಿಷನ್ ಸ್ಟ್ರಾಟಜಿಕ್ ಪಾತ್ವೇಸ್ ಫಾರ್ SMR ಡೆವಲಪ್ಮೆಂಟ್, ತೇರಿ ಅವರು ಈ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ. ನೋಡಿ, ಇನ್ನಷ್ಟು ಮಾಹಿತಿಯನ್ನು ನೀವೇ ಓದಬೇಕು. ಬಜೆಟಲ್ಲಿ ಏನು ಮಾತಾಡಿದ್ವಿ? ಇಂಡಿಯಾ ಬಜೆಟ್ 2025 ಪಾರ್ಟ್ 3ಯಲ್ಲಿ ಕ್ಲಾಸ್ ನಂಬರ್ 734 ಏನು ಡಿಸ್ಕಷನ್ ಮಾಡಿದ್ವಿ? ಕೇಂದ್ರ ಬಜೆಟ್ 2025-26 ಪ್ರಕಾರ ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳು SMR ಮೇಲೆ ಕೇಂದ್ರೀಕರಿಸಿದ ಪರಮಾಣು ಇಂಧನ ಮಿಷನ್ನ ಉದ್ದೇಶಿತ ವೆಚ್ಚ ಮತ್ತು ಗುರಿ ಎಷ್ಟಿದೆ ಅಂತ ಒಂದು ಪ್ರಶ್ನೆ ಹಾಕಿ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿದ್ವಿ. ಆ್ಯಸ್ ಪರ್ ದ ಯೂನಿಯನ್ ಬಜೆಟ್ 25-26, ವಾಟ್ ಈಸ್ ದ ಪ್ರಪೋಸ್ಡ್ ಔಟ್ಲೇ ಆ್ಯಂಡ್ ಟಾರ್ಗೆಟ್ ಫಾರ್ ದ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಫೋಕಸ್ಡ್ ಆನ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್? ಅಂದರೆ 20,000 ಕೋಟಿ ವೆಚ್ಚ, 2033 ವೇಳೆಗೆ 5 SMRಗಳನ್ನು ಆಪರೇಷನಲೈಸ್ ಮಾಡಬೇಕನ್ನೋ ಗುರಿಯನ್ನು ಹಾಕ್ಕೊಂಡಿದ್ರು. ಕ್ಲಾಸ್ ನಂಬರ್ 734 ಇಂಡಿಯಾ ಬಜೆಟ್ 2025 ಹೋಗಿ ನೋಡಿ. ಅಣುಶಕ್ತಿ ಯೋಜನೆಗೆ 20,000 ಕೋಟಿ, ಇಂಧನ ಪರಿವರ್ತನೆಯನ್ನು ಸಾಕಾರಗೊಳಿಸುವ ಉದ್ದೇಶದಿಂದ 20,000 ಕೋಟಿ ವೆಚ್ಚದ ಪರಮಾಣು ಶಕ್ತಿ ಯೋಜನೆ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಅನ್ನು ಬಜೆಟಲ್ಲಿ ಘೋಷಣೆ ಮಾಡಲಾಗಿತ್ತು. ನೋಡಿ, ಇವತ್ತಿನ UPSC ಪೇಪರ್ ನೋಡಿದ್ರಿ, ಪ್ರಿಲಿಮ್ಸ್ ಪೇಪರ್ ಎಷ್ಟು ಟಫ್ ಇದೆ ಅಂತ. ನಾವು ಮೇಲ್ಮೇಲೆ ಓದಿದರೆ ಸಾಕಾಗಲ್ಲ ಇವತ್ತು ಜೀವನ. ನಾವು ಇವೆಲ್ಲ ಅಣುಶಕ್ತಿ ಯೋಜನೆ ಬಜೆಟ್ ಮೇಲೆ 4-5 ವಿಡಿಯೋ ಮಾಡಿದರೆ ಯಾರಿಗೆ ಬೇಕು ಅವ್ರು ನೋಡ್ತಾರೆ. ನೋಡೋರಂತ ಇದ್ದೇ ಇದ್ದಾರೆ, ಚೆನ್ನಾಗಿ ಓದೋರಂತ ಇದ್ದೇ ಇರ್ತಾರೆ. ಇಲ್ಲ ಭಾಳ ಲೆಂತೆ ಆಯಿತು, ಇಷ್ಟೆಲ್ಲ ಬೇಕಿಲ್ಲ ಅನ್ನೋರು ಅವ್ರ ಇಷ್ಟ. ಅದಕ್ಕೆ ಯಾಕೆ ನಾವು ನೋಡಿ ಅಂತ ಯಾಕೆ ಹೇಳ್ಬೇಕು? ನಮ್ಮ ಕೆಲಸ ಏನಿದೆ ಪಾಠ ಮಾಡೋದು. ನೋಡೋರು ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಅಂಥವ್ರಿಗಂತೂ ನಮ್ಮ ಪಾಠಗಳಿದ್ದೇ ಇರ್ತವೆ. 2047 ವೇಳೆಗೆ ಕನಿಷ್ಠ 100 ಗಿಗಾವ್ಯಾಟ್ ಪರಮಾಣು ಶಕ್ತಿ ಉತ್ಪಾದನಾ ಸಾಮರ್ಥ್ಯ ಹೊಂದಲಾಗುವುದು. ಅದಕ್ಕೆ ಖಾಸಗಿ ವಲಯದೊಂದಿಗೂ ಪಾಲುದಾರಿಕೆ ಹೊಂದಲಾಗುವುದು ಅಂತಲೇ ಹೇಳಿದ್ದಾರೆ ಕ್ಲಿಯರ್ ಆಗಿ. ಓಕೆ, ಬಜೆಟ್ ಕಾಪಿ ಇದೆ ನೋಡಿ. ಇನ್ನು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂದ್ರೇನು, ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಯಾವುದು ಕ್ಲಾಸ್ ನಂಬರ್ 734 ಪಾಠ ಮಾಡಬೇಕಾದ್ರೆ ಹೇಳಿದ್ದೀನಿ ಅಂತ ಹೇಳ್ತಾ, ಸೊ ಇಷ್ಟು. ಇನ್ನೊಂದಿದೆ, KS 2024 ಪ್ರಿಲಿಮ್ಸ್ ಪೇಪರ್ 1 ಎಕ್ಸಾಮ್ ನಡೆದಿತ್ತಲ್ವ, ಅದರದ್ದು ಸಾಲ್ವ್ ಮಾಡಿದ್ದೀವಿ. ಅಲ್ಲೇನು ಕೇಳಿದ್ದಾರೆ? ಹೌ ಮೆನಿ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಅಂತ ಕೇಳಿದ್ರು. ಏನಿದೆ ನೋಡಿ, KS ಪೇಪರ್ ಕೂಡ ಸಾಲ್ವ್ ಮಾಡಿದೆ. ಸೊ ಇಷ್ಟು ಹೇಳ್ತಾ, ಇದು ಕ್ಲಾಸ್ ನಂಬರ್ 1129 ಮತ್ತು ಮೇ 2026 ಪಾರ್ಟ್ 7 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ